ಮತ್ತು ಟ್ಯಾಂಕರ್ ಲಾರಿ ಮಧ್ಯೆ ಅಪಘಾತ ಸಂಭವಿಸಿದೆ. ಕಾರಿನಲ್ಲಿದ್ದ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಕಾರು ಮತ್ತು ಟ್ಯಾಂಕರ್ ಲಾರಿ ಮಧ್ಯೆ ನಡೆದಿರ್ತಕ್ಕಂತಹ ಅಪಘಾತ ಇದು. ಕುಣಿಗಲ್ ಬಳಿಯ ಬಿದನಗೆರೆ ಕ್ರಾಸ್ ಬಳಿ ದುರಂತವೊಂದು ನಡೆದಿದೆ. ಮಾಗಡಿ ತಾಲೂಕಿನ ಮತ್ತಿಗೆರೆ ಗ್ರಾಮದ ಕುಟುಂಬ ಸೀಬೇಗೌಡ, ಶೋಭಾ, ವರ್ಣಿತಾ, ಭಾನುಪ್ರಕಾಶ್ ಮೃತಪಟ್ಟಿದ್ದಾರೆ. ಅಪಘಾತದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ. ಇಡೀ ಕುಟುಂಬವನ್ನೇ ಈ ಟ್ಯಾಂಕರ್ ಲಾರಿ ಬಲಿ ಪಡೆದುಕೊಂಡಿದೆ. ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು ಈ 4 ಜನ ಒಂದೇ ಕುಟುಂಬದವರು. ವ್ಯಾಲಿ ಕಾಲೇಜಿನ ಹಾಸ್ಟೆಲ್ಗೆ ಭಾನುಪ್ರಕಾಶ್ ಗೌಡರನ್ನ ಬಿಡೋದಕ್ಕೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಅಪಘಾತದ ಭೀಕರತೆ ಇದೆ ಅಂತ ಹೇಳಿ. ಆ ಕಾರು ನಜ್ಜುಗುಜ್ಜಾಗಿರುವಂಥದ್ದು. ಜೊತೆಗೆ ಸೀಬೇಗೌಡ, ಶೋಭಾ, ವರ್ಣಿತಾ, ಭಾನುಪ್ರಕಾಶ್ ಒಂದೇ ಕುಟುಂಬದ 4 ಕೂಡ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಕಾರು ಮತ್ತು ಟ್ಯಾಂಕರ್ ಲಾರಿ ಮಧ್ಯೆ ನಡೆದಿರ್ತಕ್ಕಂತಹ ಅಪಘಾತ ಇದು. ಅಪಘಾತದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ. ಅಪಘಾತದಿಂದಾಗಿ ಇಡೀ ಕುಟುಂಬವನ್ನೇ ಈ ಲಾರಿ ಟ್ಯಾಂಕರ್ ಏನಿದೆ ಅದು ಬಲಿ ತೆಗೆದುಕೊಂಡಿದೆ. ಕುಣಿಗಲ್ ಬಳಿಯ ಬೆದನಗೆರೆ ಕ್ರಾಸ್ ಬಳಿ ನಡೆದಿರುವಂತಹ ದುರಂತ ಇದು. ಕಾರಿನಲ್ಲಿ 4 ಜನ ಇದ್ದರು. 4 ಜನರು ಕೂಡ ಒಂದೇ ಕುಟುಂಬದವರಾಗಿದ್ದರು. ಈ ಒಂದು ಅಪಘಾತ ಸಂಭವಿಸಿ ಇದೀಗ 4 ಜನರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತಂತೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು ಕಾರು ಮತ್ತು ಟ್ಯಾಂಕರ್ ಲಾರಿ ಮಧ್ಯೆ ನಡೆದಿರ್ತಕ್ಕಂತಹ ಅಪಘಾತ ಇದು. ಮಗನನ್ನ ಹಾಸ್ಟೆಲ್ಗೆ ಬಿಡಲು ಬರ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ. ಭಾನುಪ್ರಕಾಶ್ ಗೌಡನನ್ನ ಬಿಡಲು ಬರ್ತಾ ಇದ್ದಂತಹ ಕುಟುಂಬ ಇದು. ಅಂದರೆ ಮಗ ಓದ್ತಾ ಇರ್ತಾನೆ ಬೇರೆ ಕಡೆ, ಹಾಗಾಗಿ ಮಗನನ್ನ ಹಾಸ್ಟೆಲ್ನಲ್ಲಿ ಬಿಡೋದಕ್ಕೆ ಅಂತ ಹೇಳಿ ಕಾರಿನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪಘಾತ ಸಂಭವಿಸಿದೆ. ಭಾನುಪ್ರಕಾಶ್ ಅಂದರೆ ಇವರ ಮಗ, ಆತನನ್ನ ಹಾಸ್ಟೆಲ್ಗೆ ಬಿಡಬೇಕು ಅಂತ ಹೇಳಿ ಕುಟುಂಬ ಸಮೇತ ಹೋಗ್ತಾ ಇದ್ರು. ವ್ಯಾಲಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಭಾನುಪ್ರಕಾಶ್ ವ್ಯಾಸಂಗವನ್ನು ಮಾಡ್ತಾ ಇದ್ದಾನೆ. ರಾತ್ರಿ 8:30 ಸುಮಾರಿಗೆ ನಡೆದಿರ್ತಕ್ಕಂತಹ ಭೀಕರ ಅಪಘಾತ ಇದು. ಮೃತದೇಹಗಳನ್ನು ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿದಿದೆ. ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ದುರ್ಘಟನೆ ಇದು. ಒಟ್ಟಾರೆಯಾಗಿ ಇಡೀ ಕುಟುಂಬವನ್ನೇ ಈ ಒಂದು ಅಪಘಾತ ಬಲಿ ಪಡೆದುಕೊಂಡಿದೆ. ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದ ಕುಟುಂಬ ಇದು. ರಾತ್ರಿ 8:30 ಸುಮಾರಿಗೆ ನಡೆದಿರುವಂತಹ ಘಟನೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಆತ ಬೇರೆಡೆ ವಿದ್ಯಾಭ್ಯಾಸವನ್ನು ಪಡಿತಾ ಇರ್ತಾನೆ. ಒಳ್ಳೆಯ ಎಜುಕೇಷನನ್ನು ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆತನನ್ನು ಬೇರೆ ಕಡೆ ಓದೋದಕ್ಕೆ ಅಂತ ಬಿಟ್ಟಾಗ, ಅಂದರೆ ಹಾಸ್ಟೆಲ್ಗೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಇಡೀ ಕುಟುಂಬದವರು ಮಗನನ್ನು ಬಿಟ್ಟು ಬರಬೇಕು ಹಾಸ್ಟೆಲ್ಗೆ ಅಂತ ಹೇಳಿ. ಆದರೆ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪಘಾತ ಸಂಭವಿಸಿದೆ. ಕಾರು ಮತ್ತು ಟ್ಯಾಂಕರ್ ಲಾರಿ ಮಧ್ಯೆ ನಡೆದಿರ್ತಕ್ಕಂತಹ ಅಪಘಾತ ಇದು. ಕಾರಿನಲ್ಲಿ ಒಂದೇ ಕುಟುಂಬದ 4 ಜನರು ಇರ್ತಾರೆ. ಆ 4 ಕೂಡ ಮೃತಪಟ್ಟಿದ್ದಾರೆ. ಕುಣಿಗಲ್ ಬಳಿಯ ಬೆದನಕೆರೆ ಕ್ರಾಸ್ ಬಳಿ ಈ ದುರಂತ ಸಂಭವಿಸಿದೆ. ಈ ಕುಟುಂಬದವರು ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರಾಗಿದ್ದರು. ಸೀಬೇಗೌಡ, ಶೋಭಾ, ವರ್ಣಿತಾ, ಭಾನುಪ್ರಕಾಶ್ ಈ ಅಪಘಾತದಲ್ಲಿ ಸಾವನ್ನಪ್ಪಿರ್ತಕ್ಕಂತಹ ಮೃತರು. ಅಪಘಾತದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ. ಆ ಒಂದು ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮಗನನ್ನು ಹಾಸ್ಟೆಲ್ಗೆ ಬಿಡಬೇಕು ಅಂತ ಹೇಳಿ ಬರ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಕಾರು ಮತ್ತು ಟ್ಯಾಂಕರ್ ಲಾರಿ ಮಧ್ಯೆ ಅಪಘಾತ ಸಂಭವಿಸಿ ಒಂದೇ ಕುಟುಂಬದ 4 ಕೂಡ ಸಾವನ್ನಪ್ಪಿದ್ದಾರೆ. ಹೇಗೆ ಈ ಅಪಘಾತ ಸಂಭವಿಸಿತು? ಜೊತೆಗೆ ಮಗನನ್ನು ಹಾಸ್ಟೆಲ್ಗೆ ಬಿಡೋದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ರು? ಈ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಎಸ್ ದಿವ್ಯಾದಾಸ್, ಏನು ಮಗನ ಭವಿಷ್ಯವನ್ನ ಕಟ್ಲಿಕ್ಕೆ ಅಂತ ಹೇಳಿ ಏನು ಶಾಲೆಗೆ, ಒಂದು ವಸತಿ ಶಾಲೆಗೆ ಒಂದು ಮಗನನ್ನ ಬಿಡ್ಲಿಕ್ಕೆ ಹೋಗ್ತಾ ಇದ್ದಂತ ಒಂದು ಕುಟುಂಬ ಏನಿದೆ, ಇವತ್ತು ಸಂಪೂರ್ಣವಾಗಿ ಇಡೀ ಕುಟುಂಬವನ್ನ ಇವತ್ತು ಒಂದು ಅಪಘಾತ ಒಂದು ಬಲಿ ಪಡೆದುಕೊಂಡಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದು ತುಮಕೂರು ಜಿಲ್ಲೆ ಕುಣಿಗಲ್ ಬಳಿಯ ಬಿದನಗೆರೆ ಕ್ರಾಸ್ ಬಳಿ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಏನು ಸೀಬೇಗೌಡ ಮತ್ತು ಶೋಭಾ, ವರ್ಣಿತಾ, ಭಾನುಪ್ರಕಾಶ್ ಗೌಡ ಅಂತಕ್ಕಂಥ ಒಂದೇ ಕುಟುಂಬದ 4 ಒಂದು ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಈಗ ಇವರು ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು. ಇವರು ಏನು ತಮ್ಮ ಸ್ವಗ್ರಾಮದಿಂದ ಏನು ಕುಣಿಗಲ್ನಲ್ಲಿ ಇರತಕ್ಕಂತ ಏನು ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ
ತಮ್ಮ ಮಗ ಭಾನುಪ್ರಕಾಶ್ ಗೌಡನ್ನ ಒಂದು ಕಾಲೇಜಿನ ಹಾಸ್ಟೆಲ್ಗೆ ಬಿಡ್ಲಿಕ್ಕೆ ಬರ್ತಾ ಇರ್ತಾರೆ. ಆ ಬರುವಂತಹ ವೇಳೆಯಲ್ಲಿ ಏನು ಕುಣಿಗಲ್ ಭಾಗದಿಂದ ಹೋಗ್ತಾ ಇದ್ದಂತ ಒಂದು ಕ್ಯಾಂಟರ್ ಲಾರಿ ಏನಿದೆ, ಇದು ಇವರ ಒಂದು ಎರ್ಟಿಗಾ ಕಾರ್ನಲ್ಲಿ ಬರ್ತಾ ಇದ್ದಂತ ಈ ಎರ್ಟಿಗಾ ಕಾರ್ಗೆ ಒಂದು ರಭಸವಾಗಿ ಒಂದು ಡಿಕ್ಕಿಯನ್ನು ಹೊಡೆದಿದೆ. ಡಿಕ್ಕಿ ಹೊಡೆದಂತ ರಭಸಕ್ಕೆ ಒಂದು ಸ್ಥಳದಲ್ಲೇ 4 ಕೂಡ ಮೃತಪಟ್ಟಿದ್ದಾರೆ. ಈ ಒಂದು ಘಟನೆ ಏನು ಕುಣಿಗಲ್ ತಾಲೂಕಿನ ಒಂದು ಬಿಜನಗೆರೆ ಕ್ರಾಸ್ ಬಳಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಹೈವೇಲಿ ಇಂತಹ ಒಂದು ಘಟನೆಗಳು ಪದೇ ಪದೇ ನಡೀತಾ ಇರ್ತವೆ. ಹೀಗಾಗಿ ಈ ಒಂದು ಹೈವೇಲಿ ಸಾಕಷ್ಟು ಅವೈಜ್ಞಾನಿಕವಾಗಿ ಈ ಒಂದು ಹೈವೇಯನ್ನ ನಿರ್ಮಾಣ ಮಾಡಲಾಗಿದೆ. ಇಂತಹ ಸ್ಥಳಗಳನ್ನ ಗುರುತಿಸಿ ಇದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದಾಗಿ ಈಗ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು 4 ಏನೀಗ ಕಳ್ಕೊಂಡಿದ್ದಾರೆ. ಈ ಸ್ಥಳದಲ್ಲಿ ಒಂದು ಮೃತರ ಒಂದು ಕುಟುಂಬಸ್ಥರ ಒಂದು ಆಕ್ರಂದನ ಈಗ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಈಗ ದಾಖಲಾಗಿದೆ. ಓಕೆ ಮಂಜುನಾಥ್, ಇನ್ನು ಟ್ಯಾಂಕರ್ ಲಾರಿಯ ಕಥೆ ಏನು ಅಂತ ಹೇಳಿ, ಅದರಲ್ಲಿ ಯಾರಿದ್ರು, ಅಲ್ಲಿರೋರಿಗೆ ಏನಾದರೂ ಆಗಿದೆಯಾ, ಈ ಕುರಿತಂತೆ ಏನಾದರೂ ಮಾಹಿತಿ ಇದೆಯಾ? ದಿವ್ಯದಾಸ್, ಕ್ಯಾಂಟರ್ ಲಾರಿ ಏನಿದೆ, ಈ ಲಾರಿಯಲ್ಲಿದ್ದಂತ ಚಾಲಕನಿಗೆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದೆ. ಆದ್ರೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಬಂದಿದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.